ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ತರಗತಿಯೊಳಗ BA 5th ಸೆಮಿಸ್ಟರ್ ಕರ್ನಾಟಕ ಗೌರ್ಮೆಂಟ್ ಅಂಡ್ ಪೊಲಿಟಿಕಲ್ ಸೈನ್ಸ್ DSC 11 ಪೇಪರ್ದ ಕರ್ನಾಟಕದ ಸರ್ಕಾರ ಹಾಗೂ ರಾಜಕೀಯದ ಕುರಿತು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ರಿ. 10 ಮಾರ್ಕ್ಸ್ ಅಂಡ್ 15 ಮಾರ್ಕ್ಸ್ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗ ಯಾವ ಕ್ವಶನ್ಸ್ ಪದೇ ರಿಪೀಟ್ ಆಗಿದ್ದಾವು ಅಂಡ್ ಈ ವರ್ಷ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರಬಹುದಾದಂತ ಸಂಭವನೀಯ ಪ್ರಶ್ನೆಗಳ ಕುರಿತು ಇವತ್ತು ಡಿಸ್ಕಸ್ ಮಾಡೋಣ್ರಿ. ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತಾವು. ಓಕೆ, ಪ್ರಶ್ನೆಗಳನ್ನ ನೋಡ್ರಿ. ಫಸ್ಟ್ ಕ್ವಶನ್, ಕರ್ನಾಟಕ ಏಕೀಕರಣಕ್ಕೆ ಕಾರಣವಾದ ಅಂಶಗಳ ಕುರಿತು ಕೇಳ್ತಾರೆ. ಕರ್ನಾಟಕ ಏಕೀಕರಣಕ್ಕೆ ಕಾರಣವಾದ ಅಂಶಗಳು. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಏಕೀಕರಣದಲ್ಲಿ ವಿದ್ಯಾವರ್ಧಕ ಸಂಘದ ಪಾತ್ರ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗ 2 ಸಲ ಈ ಪ್ರಶ್ನೆ ರಿಪೀಟ್ ಆಗೈತಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಕರ್ನಾಟಕ ಏಕೀಕರಣದಲ್ಲಿ ವಿದ್ಯಾವರ್ಧಕ ಸಂಘದ ಪಾತ್ರ ಕೇಳ್ತಾರು, ಅಥವಾ ವಿದ್ಯಾವರ್ಧಕ ಸಂಘದ ಮಹತ್ವವನ್ನು ಕೂಡ ಕೇಳಬಹುದು, ಅಥವಾ ಕರ್ನಾಟಕ ಏಕೀಕರಣದಲ್ಲಿ ವಿದ್ಯಾವರ್ಧಕ ಸಂಘ ಯಾವ ರೀತಿಯ ಕಾರ್ಯವನ್ನು ನಿರ್ವಹಿಸಿತು ಅಂತ ಕೂಡ ಕೇಳಬಹುದು, ಅಥವಾ ಕೇವಲ ವಿದ್ಯಾವರ್ಧಕ ಸಂಘದ ಕುರಿತು ಅಷ್ಟೇ ನಿಮ್ಗೆ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಏಕೀಕರಣ ಚಳುವಳಿಯ ಪರಿಣಾಮಗಳು. ಕರ್ನಾಟಕ ಏಕೀಕರಣ ಚಳುವಳಿಯ ಪರಿಣಾಮ. ಇಲ್ಲಿ ಪರಿಣಾಮ ಕೇಳಿದಾರೆ. ಒಂದೊಂದ್ಸಲ ನಿಮಗೆ ಏಕೀಕರಣ ಚಳುವಳಿ ಹಿನ್ನೆಲೆ ಕೇಳಬಹುದು, ಅಥವಾ ಏಕೀಕರಣ ಚಳುವಳಿಯ ಕುರಿತು ಕೇಳಬಹುದು, ಅಥವಾ ಚಳುವಳಿಯ ಹಂತಗಳ ಕುರಿತು ಬರೆಯಿರಿ ಅಂತ ಕೂಡ ನಿಮ್ಗೆ ಕೇಳಬಹುದು. ನೆಕ್ಸ್ಟ್ ಕ್ವಶನ್, ವಿಧಾನ ಪರಿಷತ್ತಿನ ರಚನೆ ಕುರಿತು ಬರೆಯಿರಿ. ನೆಕ್ಸ್ಟ್, ವಿಧಾನಸಭೆಯ ರಚನೆ ಕುರಿತು ಬರೆಯಿರಿ. ನೆಕ್ಸ್ಟ್ ಕ್ವಶನ್, ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳ ಕುರಿತು ಬರೆಯಿರಿ. ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳ ಕುರಿತು ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಉಚ್ಚ ನ್ಯಾಯಾಲಯದ ರಚನೆ ಮತ್ತು ಕಾರ್ಯಗಳ ಕುರಿತು ಬರೆಯಿರಿ ಅಂತ ಕೇಳಬಹುದು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಉದಯ ಮತ್ತು ಅಂತ್ಯಕ್ಕೆ ಕಾರಣವಾದ ಪ್ರಮುಖ ರಾಜಕೀಯ ಬೆಳವಣಿಗೆಗಳು. ನೋಡ್ರಿ, ಇನ್ನೊಂದ್ಸಲ ಹೇಳ್ತಾನೋ, ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಉದಯ, ಅದ್ರ ಜೊತೆಗೆ ಅಂತ್ಯ, ಉದಯ ಮತ್ತು ಅಂತ್ಯಕ್ಕೆ ಕಾರಣವಾದ ಪ್ರಮುಖ ರಾಜಕೀಯ ಬೆಳವಣಿಗೆಗಳು. ನೆಕ್ಸ್ಟ್ ಕ್ವಶನ್, DM ನಂಜುಂಡಪ್ಪ ವರದಿ ವಿವರಿಸಿ. DM ನಂಜುಂಡಪ್ಪನವರ ವರದಿಯನ್ನು ವಿವರಿಸಿರಿ. ನೆಕ್ಸ್ಟ್, ಕರ್ನಾಟಕದ ಪ್ರಮುಖ ಸಮಸ್ಯೆಗಳು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಕನ್ನಡ ಭಾಷೆ ಎದುರಿಸುತ್ತಿರುವ ಸಮಸ್ಯೆಗಳು. ನೆಕ್ಸ್ಟ್ ಕ್ವಶನ್, ರಾಜಕೀಯ ಧ್ರುವೀಕರಣದ ಪರಿಣಾಮಗಳು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ರಾಜಕೀಯ ಮತ್ತು ಸಾಮಾಜಿಕ ಜೀವನದ ಮೇಲೆ ಧಾರ್ಮಿಕ ಅಂಶಗಳು ಬೀರಿದ ಪ್ರಭಾವಗಳನ್ನು ವಿವರಿಸಿರಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಜಲ ವಿವಾದಗಳ ಕುರಿತು ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ರಾಜ್ಯ ರೈತ ಸಂಘದ ಗುರಿ ಮತ್ತು ಉದ್ದೇಶಗಳ ಕುರಿತು ಬರೆಯಿರಿ. ನೋಡ್ರಿ, ಗುರಿ ಕೇಳಿದರು, ಅದ್ರ ಜೊತೆಗೆ ಅದರ ಉದ್ದೇಶಗಳು ಕೂಡ ಕೇಳಿದರು. ನೆಕ್ಸ್ಟ್ ಕ್ವಶನ್, ರೈತ ಚಳುವಳಿಯಲ್ಲಿ ರೈತ ಮುಖಂಡರ ಪಾತ್ರಗಳು. ಕರ್ನಾಟಕದಲ್ಲಿ ಏನು ರೈತ ಚಳುವಳಿ ಆಗಿದವು ಅದ್ರೊಳಗ ರೈತ ಮುಖಂಡರು ಯಾರ್ಯಾರಿದ್ರು, ಆ ರೈತ ಮುಖಂಡರ ಪಾತ್ರ ಏನನ್ನೋದ ನೀವು ಇಲ್ಲಿ ಬರಿಬೇಕು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಲೋಕಾಯುಕ್ತದ ಪಾತ್ರದ ಕುರಿತು ಬರೆಯಿರಿ. ನೆಕ್ಸ್ಟ್ ಕ್ವಶನ್, ಲೋಕಾಯುಕ್ತದ ಅಧಿಕಾರ ಮತ್ತು ಕಾರ್ಯಗಳ ಕುರಿತು ಬರೆಯಿರಿ. ನೋಡ್ರಿ, ಇವಿಷ್ಟು ಪ್ರಶ್ನೆಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತಾವ. ಈ ಎಷ್ಟು ಪ್ರಶ್ನೆಗಳನ್ನ ನೀವು ಸರಿಯಾಗಿ ನೋಡ್ಕೊಂಡು ಹೋಗಿದ್ದಾತಪ್ಪ ಅಂದ್ರೆ ನೀವು ಎಕ್ಸಾಮ್ ಅನ್ನ ತುಂಬಾ ಈಸಿಯಾಗಿ ಬರಿಬಹುದು. ಮತ್ತೆ ಇದೇ ರೀತಿ ಬೇರೆ ಪ್ರಶ್ನೆ ಪತ್ರಿಕೆಗಳಾಗಿ ಮತ್ತು ಇಂಪಾರ್ಟೆಂಟ್ ಪ್ರಶ್ನೆಗಳಿಗಾಗಿ ನಮ್ಮ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇದೇ ರೀತಿ ವಿಡಿಯೋಗಳನ್ನ ಹಾಕುವ ಪ್ರಯತ್ನವನ್ನ ಮಾಡ್ತೀವಿ. ಧನ್ಯವಾದಗಳು.